ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನದ ಸಮರ ಈಗ ದೆಹಲಿಗೂ ಕೂಡ ಶಿಫ್ಟ್ ಆಗಿದೆ. ಅಸ್ಸಾಂ ಎಲೆಕ್ಷನ್ ವಿಚಾರದಲ್ಲಿ ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಇತ್ತ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಕುತೂಹಲವನ್ನು ಮೂಡಿಸಿದೆ. ಯಾಕಂದರೆ ಅವರು ಒಬ್ಬರೇ ಹೋಗಿಲ್ಲ, ಅವ್ರ ಜೊತೆಗೆ ಕಿತ್ತೂರು ಕರ್ನಾಟಕ ಭಾಗದ ಮತ್ತು ವಿಶೇಷವಾಗಿ ಬಳ್ಳಾರಿ ಭಾಗದ ಶಾಸಕರುಗಳ ದಂಡು ಕೂಡ ಹೋಗಿದೆ. ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲರನ್ನು ಕೂಡ ಅವರು ಭೇಟಿಯಾಗಿರುವಂಥದ್ದು ಹತ್ತಾರು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗತ್ತೆ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ. ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಕಾಯ್ಬೇಕಲ್ಲ. ನೀವು ಹೆಂಗೆ ಕಾಯ್ತಿದ್ರೆ ನಾವು ಹಂಗೆ ಕಾಯ್ತಾ ಇದೀವಿ ಅಷ್ಟೇ. ಮಾಧ್ಯಮದವ್ರು ಹೆಂಗೆ ಕಾಯ್ತಿದ್ದಾರೆ ನಾವು ಹಂಗೆ ಕಾಯ್ತಿದ್ವಿ ಅಷ್ಟೇ. ಯಾವಾಗ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದಿರುವ ಕುರ್ಚಿ ಬದಲಾವಣೆಯ ಬಿರುಗಾಳಿ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ಡಿಸಿಎಂ ಆಪ್ತ ಶಾಸಕರೆಲ್ಲ ಸಿಎಂ ಬದಲಾವಣೆ ಆಗುತ್ತೆ ಅಂತಿದ್ದಾರೆ, ಸಿಎಂ ಆಪ್ತರೆಲ್ಲ ಬದಲಾವಣೆ ಆಗೋದಿಲ್ಲ ಅಂತಿದ್ದಾರೆ. ಇದರ ಮಧ್ಯೆನೇ ಹೈಕಮಾಂಡ್ ಏನು ಬದಲಾವಣೆ ಮಾಡುತ್ತೆ, ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನಾವು ಕಾಯ್ತಿದ್ದೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಒಂದ್ ಕಡೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿರುವ ಡಿ.ಕೆ. ಶಿವಕುಮಾರ್ ನಿನ್ನೆಯಿಂದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಜೊತೆ ಅಸ್ಸಾಂನಲ್ಲಿರುವಾಗಲೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲರನ್ನ ಭೇಟಿಯಾಗಿದ್ದಾರೆ. ಬಜೆಟ್ ಅಧಿವೇಶನ ಬಳಿಕ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಅಂತಿದ್ದಾರೆ ಡಿ.ಕೆ.ಶಿ ಆಪ್ತರು. ಆದರೆ ನಾಯಕತ್ವ ಬದಲಿಸದಂತೆ ವರಿಷ್ಠರಿಗೆ ಜಾರಕಿಹೊಳಿ ಮನವಿ ಕೊಟ್ಟಿದ್ದಾರೆ. ಒಂದು ವೇಳೆ ನಾಯಕತ್ವ ಬದಲಿಸಿದ್ರೆ ದಲಿತ ಸಮುದಾಯದವರನ್ನೇ ಪರಿಗಣಿಸಲು ಒತ್ತಾಯ ಮಾಡಿದ್ದಾರೆ. ಇನ್ನು ಸಂಪುಟ ಪುನಾರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಪ್ರಾಶಸ್ತ್ಯ ನೀಡಲು ಮನವಿ ಮಾಡಿದ್ದಾರಂತೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಪಕ್ಷದ ನಾಯಕತ್ವ ನನಗೆ ನೀಡಬೇಕಂತ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ದಾರಂತೆ. ಒಂದು ವೇಳೆ ನಾಯಕತ್ವ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡಲು ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ರವಾನಿಸಿ ಅಂತಾನೂ ಕೇಳಿದ್ದಾರೆ ಅಂತ ಗೊತ್ತಾಗಿದೆ. ಕುತೂಹಲ ಕೆರಳಿಸಿದ ಖರ್ಗೆ ರಾಹುಲ್ ಭೇಟಿ. ಒಂದ್ ಕಡೆ 5 ರಾಜ್ಯಗಳ ಚುನಾವಣೆ ಗೆಲ್ಲೋ ಬಗ್ಗೆ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಇದರ ಮಧ್ಯೆನೇ ರಾಜ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೆ ಹೋಗ್ತಿರುವಾಗಲೇ ಕಾಂಗ್ರೆಸ್ ಶಾಸಕರು ವಿದೇಶಕ್ಕೆ ಹೋಗಿರೋದು ಹೈಕಮಾಂಡ್ಗೆ ತಲೆನೋವು ತಂದಿದೆ. ಪಂಚ ರಾಜ್ಯಗಳ ಎಲೆಕ್ಷನ್ ಮೇಲೆ ಈ ಕುರ್ಚಿ ಕದನ ಹೇಗೆ ಪ್ರಭಾವ ಬೀರುತ್ತೋ ಅನ್ನೋ ಆತಂಕನೂ ಹೈಕಮಾಂಡ್ಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದು ಮಾತುಕತೆ ನಡೆಸಿದ್ರು. 5 ರಾಜ್ಯಗಳ ಚುನಾವಣೆ ಜೊತೆ ಕರ್ನಾಟಕ ಕುರ್ಚಿ ಕದನದ ಬಗ್ಗೆಯೂ ಖರ್ಗೆ ಅವರು ರಾಹುಲ್ ಗಾಂಧಿ ವಿವರಣೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಮಾರ್ಚ್ 6ರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಕ್ರಾಂತಿಯಾಗೋ ಮಾತುಗಳು ನಡೀತಿವೆ. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮೂಲಕ ಒಂದಷ್ಟು ಸಂದೇಶಗಳನ್ನು ದೆಹಲಿಗೆ ಕಳಿಸಿದ್ದಾರಂತೆ. ಒಟ್ನಲ್ಲಿ ಮಾರ್ಚ್ 27ಕ್ಕೆ ವಿಧಾನಮಂಡಲ ಕಲಾಪ ಮುಗಿದ ಮೇಲೆ ಕುರ್ಚಿ ಆಟ ಜೋರಾಗುತ್ತಾ ಅಥವಾ ಕೊನೆಯಾಗುತ್ತಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.